ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇದು ಕನೆಕ್ಟ್ ವಿತ್ ಅಜಿತ್ನ ಮತ್ತೊಂದು ಎಪಿಸೋಡ್. ಇದರಲ್ಲಿ ನೀವು ಬೇರೆ ಬೇರೆ ಮಾರ್ಗಗಳ ಮೂಲಕ ನನ್ನನ್ನು ನೇರವಾಗಿ ಕೇಳುವ ಪ್ರಶ್ನೆಗಳಿಗೆ ನಾನು ಸಾಧ್ಯ ಆದಷ್ಟು ನೇರವಾಗಿ ಉತ್ತರ ಕೊಡ್ತೀನಿ. ಅಂಥದ್ದೇ ಇನ್ನೊಂದು ಪ್ರಶ್ನೆ ಬಂದಿದೆ. ಇವರು ಊರ ಹೆಸರೇನು ಹಾಕಿಲ್ಲ, ಶ್ರೀಹರ್ಷ 5704 ಅನ್ನುವ ಅಕೌಂಟ್ನಿಂದ ಯೂಟ್ಯೂಬ್ನಲ್ಲಿ ಬಂದಿರುವ ಪ್ರಶ್ನೆ ಇದು. ಆ್ಯಕ್ಚುಲಿ ಈ ಪ್ರಶ್ನೆ ತುಂಬ ಜನ ಕೇಳಿದ್ದಾರೆ ನನಗೆ. ಅಜಿತ್ ಸರ್, ಲೈವ್ನಲ್ಲಿ ಕೂತು ಸಂಪುಟ ರಚನೆ ವಿಷಯದಲ್ಲಿ ಅಥವಾ ಚುನಾವಣಾ ಅಭ್ಯರ್ಥಿ ಆಯ್ಕೆ ವಿಷಯದಲ್ಲಿ ಜಾತಿ ಆಧಾರಿತ ಚರ್ಚೆ ಏಕೆ ಮಾಡ್ತೀರಾ? ಎಲ್ಲ ರಾಜಕೀಯ ಲೆಕ್ಕಾಚಾರದಲ್ಲಿ ಜಾತಿ ತಂದು ನಮ್ಮ ದೇಶ ಹಾಳಾಗಿರೋದು ಸಾಲದೆ ಅದೇ ಪದ್ಧತಿ ನೀವು ಮುಂದುವರೆಸಿದರೆ ನಿಮ್ಮ ನೈಜ ಪತ್ರಿಕೋದ್ಯಮ ವೃತ್ತಿಗೆ ದ್ರೋಹ ಬಗದಂತೆ ಆಗಲಿಲ್ಲವೇ ಅಂತ ಕೇಳಿದ್ದಾರೆ. ಬೇಸಿಕಲಿ ಇವ್ರು ಕೇಳೋದು, ನೀವು ಚುನಾವಣೆ ಅಭ್ಯರ್ಥಿಗಳ ಅಥವಾ ಮಂತ್ರಿಮಂಡಲದ ಸದಸ್ಯರ ಜಾತಿಗಳನ್ನು ಪ್ರಸ್ತಾಪಿಸುವುದು ವೃತ್ತಿಗೆ ದ್ರೋಹ ಅಂತ. ಪತ್ರಿಕೋದ್ಯಮ ಪತ್ರಕರ್ತರು ಇರುವುದು ಸತ್ಯ ಹೇಳೋದಕ್ಕೆ, ಖುಷಿ ಪಡಿಸೋದಕ್ಕಲ್ಲ. ಕೆಲವು ಸಲ ಅಪ್ರಿಯವಾದ ಸತ್ಯಗಳು ಇರ್ತವೆ. ಈ ಉಷ್ಟ್ರ ಪಕ್ಷಿಯ ಬಗ್ಗೆ, ಆಸ್ಟ್ರಿಚ್ ಅಂತಾರಲ್ಲ, ಹಕ್ಕಿಯ ಬಗ್ಗೆ ಒಂದು ಕಥೆ ಇದೆ. ಸತ್ಯ ಅಲ್ಲ ಅದು, ತುಂಬ ಜನ ಯಾಕೋ ಹೇಳ್ತಾರೆ ಅದನ್ನು. ಮರಳುಗಾಡಿನಲ್ಲಿ ಬದುಕುತ್ತದು. ಜೋರಾಗಿ ಬಿರುಗಾಳಿ ಬೀಸ್ತಾ ಇರುವಾಗ ಅದು ತನ್ನ ತಲೆಯನ್ನು ಮರಳಿನಲ್ಲಿ ಹುದುಗಿಸ್ಬಿಡುತ್ತಂತೆ ಕಣ್ಣು ಮುಚ್ಕೊಂಡು. ಆವಾಗ ಬಿರುಗಾಳಿ ಅದಕ್ಕೆ ಕಾಣೋದಿಲ್ಲ. ಉಷ್ಟ್ರ ಪಕ್ಷಿಗೆ ಬಿರುಗಾಳಿ ಇಲ್ಲ ಅನ್ನೋ ಭಾವನೆ ಬರುತ್ತಂತೆ. ಅದು ಮರಳಿನಲ್ಲಿ ತನ್ನ ತಲೆಯನ್ನು ಕಣ್ಣು ಮುಚ್ಕೊಂಡು ಹುದುಗಿಸಿಬಿಟ್ರೆ ಬಿರುಗಾಳಿ ಹೋಗ್ಬಿಡುತ್ತಾ? ಬಿರುಗಾಳಿ ಸುಮ್ಮನಾಗ್ಬಿಡುತ್ತಾ? ನೋ. ಬಿರುಗಾಳಿಯ ಪಾಡಿಗೆ ಬಿರುಗಾಳಿ ಇರುತ್ತೆ. ಉಷ್ಟ್ರ ಪಕ್ಷಿ ಅದನ್ನು ನೋಡದೇ ಇರುವ ತೀರ್ಮಾನಕ್ಕೆ ಬರುತ್ತೆ. ಆ ಮೂಲಕ ತನಗೆ ತಾನು ಸಮಾಧಾನ ಮಾಡ್ಕೊಳ್ಳುತ್ತೆ ಅಷ್ಟೇ. ಪತ್ರಕರ್ತನಾಗಿರುವ ನಾನು ಜಾತಿಯನ್ನು ಪ್ರಸ್ತಾಪಿಸುವುದಿಲ್ಲ ಅಂತ ನಿರ್ಧರಿಸುವುದು ಕೂಡ ಅಂಥದ್ದೇ ಉಷ್ಟ್ರ ಪಕ್ಷಿಯ ನಡತೆಯಾಗತ್ತೆ. ಸಮಾಜದಲ್ಲಿ ಎಲ್ಲಿಲ್ಲ ಜಾತಿ? ಕಾಲೇಜಿನಲ್ಲಿ ಒಂದು ಸೀಟ್ ತಗೋಬೇಕಾ? ಜಾತಿ ಬೇಕು. ಸ್ಕಾಲರ್ಶಿಪ್ ತಗೋಬೇಕಾ? ಜಾತಿ ಬೇಕು. ಅದಾದ ನಂತರ ನೌಕರಿಗೆ ಹೋಗ್ತೀರಾ? ಜಾತಿ ಕೇಳ್ತಾರೆ. ನಾನು ಗೌರ್ಮೆಂಟ್ ಜಾಬ್ಸ್ ಹೇಳೋದು. ಜಾತಿ ಕೇಳ್ತಾರೆ. ಪ್ರಮೋಷನ್ನು ಜಾತಿ ಬೇಕು. ಪೋಸ್ಟಿಂಗು ಜಾತಿ ಬೇಕು. ನಾನು ಗೌರ್ಮೆಂಟ್ ಜಾಬಿಗೆ ಹೋಗೋದಿಲ್ಲ, ಸ್ವಂತ ಏನಾದರೂ ಮಾಡ್ತೀನಿ, ಸಾಲ, ಸರ್ಕಾರದ ಸವಲತ್ತು, ಎಲ್ಲದಕ್ಕೂ ಜಾತಿ ಬೇಕು. ರಾಜಕೀಯ ಮಾಡ್ತೀನಿ, ರಾಜಕೀಯ ಪಕ್ಷದಲ್ಲಿ ಸೇರಿಕೊಂಡು, ಪಕ್ಷದಲ್ಲಿ ಏನು ಹುದ್ದೆ ಕೊಡಬೇಕು? ಜಾತಿ. ಟಿಕೆಟ್ಟು, ಎಲೆಕ್ಷನ್ ಟಿಕೆಟ್ಟು, ಜಾತಿ. ಗೆದ್ದ ನಂತರ ಅಧಿಕಾರ, ಜಾತಿ. ಇಷ್ಟೆಲ್ಲ ಬಿರುಗಾಳಿ ಇದ್ದು ಉಷ್ಟ್ರ ಪಕ್ಷಿಯಂತೆ ನಾನು ನನ್ನ ತಲೆಯನ್ನು ಮರಳಿನಲ್ಲಿ ಹುದುಗಿಸಿಕೊಂಡಿರ್ತೀನಿ ಅಂದರೆ ದಡ್ಡ ಅಂತಾರೆ. ಹಾಗಂತ ಇದೆಲ್ಲವನ್ನು ನಾವು ಒಪ್ಪಿಕೊಂಡು ಬಿಡ್ತೀವ? ಖಂಡಿತ ಅಲ್ಲ. ವೈಯಕ್ತಿಕವಾಗಿ ನನಗೆ ನನ್ನ ಜಾತಿ, ನನ್ನ ಧರ್ಮ ಅನ್ನುವುದು ನನ್ನ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿದೆ ಅಷ್ಟೇ. ಧಾರ್ಮಿಕ ಆಚರಣೆಗಳಿಗೆ. ನಾನು ಮನೇಲಿ ಪೂಜೆ ಏನು ಮಾಡ್ತೀನಿ, ನನ್ನ ಮನೆಯಲ್ಲಿ ಮದುವೆ ಮುಂಜಿಗಳು ಹೆಂಗಾಗ್ತವೆ, ಧಾರ್ಮಿಕ ವಿಧಿವಿಧಾನಗಳು ಅಲ್ಲಿಗಷ್ಟೇ ಸೀಮಿತ. ನಾವು ತುಂಬ ಸಲ ದೈನಂದಿನ ಜೀವನದಲ್ಲಿ ವಾಟ್ ವಿಲ್ ಬಿ ಆನ್ ಟಾಪ್ ಆಫ್ ಅವರ್ ಮೈಂಡ್, ನಾವು ಏನೇನಾಗಿ ಯೋಚನೆ ಮಾಡ್ತಿರ್ತೀವಿ. ಒಂದೊಂದು ಸನ್ನಿವೇಶದಲ್ಲಿ ಒಬ್ಬೊಬ್ಬ ನಮ್ಮದು ಒಳಗಿನ ಒಂದೊಂದು ವ್ಯಕ್ತಿತ್ವ ಹೊರಗೆ ಬರುತ್ತೆ. ಉದಾಹರಣೆಗೆ, ಇವತ್ತು ನಾನು ನನ್ನ ಮಕ್ಕಳ ಶಾಲೆಯ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಹೋಗಿದ್ದೆ. ಅಲ್ಲಿ ನಾನು 2 ಮಕ್ಕಳ ತಂದೆ. ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋದಾಗ ನಾನು ವೃದ್ಧ ಅಪ್ಪ ಅಮ್ಮನ ಮಗ. ಇಲ್ಲಿ ಕೂತ್ಕೊಂಡು ಮಾತಾಡ್ತಿರುವಾಗ ನಾನೊಬ್ಬ ಪತ್ರಕರ್ತ. ಯಾರ್ದೋ ಜೊತೆ ಜೋರು ಡಿಬೇಟ್ ಮಾಡ್ತಾ ಇರುವಾಗ ಕೆಲವು ಸಲ ನನ್ನೊಳಗಿನ ದೇಶಭಕ್ತ ಹೊರಗೆ ಬರ್ತಾನೆ. ಹಾಗೆ ಪೂಜೆ ಕೂತ್ಕೊಂಡಾಗ ನನ್ನ ಧರ್ಮ, ಜಾತಿ, ಆಚರಣೆಗಳು, ಪದ್ಧತಿಗಳು, ಮಂತ್ರ ಅವೆಲ್ಲ ಬರ್ತವಷ್ಟೇ. ಹೋದಲ್ಲಿ ಬಂದಲ್ಲಿ ಆನ್ ಟಾಪ್ ಆಫ್ ಮೈಂಡ್ ನಮಗೆ ನಮ್ಮ ಜಾತಿ ಧರ್ಮ ಅನ್ನೋದು ಬಂದರೆ ಗಂಭೀರವಾದ ಸಮಸ್ಯೆ ಇದೆ ಅಂತ ಅರ್ಥ ಅಷ್ಟೇ. ಗಂಭೀರವಾದ ಸಮಸ್ಯೆ ಇದೆ. ಆ ಸಮಸ್ಯೆ
ಅಜಿತ್ ಹನುಮಕ್ಕನವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಟಿಕೆಟ್ ಹಂಚಿಕೆಯ ಸುದ್ದಿ ಮಾಡ್ತಾ ಇರುವಾಗ ಅಥವಾ ಕ್ಯಾಬಿನೆಟ್ ಬರ್ತ್ನ ಸುದ್ದಿ ಮಾಡ್ತಾ ಇರುವಾಗ ಜಾತಿಯನ್ನು ಪ್ರಸ್ತಾಪಿಸುವುದು ನಿಲ್ಲಿಸಿಬಿಟ್ರೆ ಆ ಸಮಸ್ಯೆ ಬಗೆಹರಿಯೋದಿಲ್ಲ. ಆ ಸಮಸ್ಯೆ ಬಗೆಹರಿಯೋದಿಲ್ಲ. ನೇರ ಪ್ರಸಾರದಲ್ಲಿ ಕೆಲವರು 1-2-3 ಸಲ ಕೇಳಿದ್ರು ನನಗೆ, ನಿಮ್ಮ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು? ಅಷ್ಟೇ ನೇರವಾಗಿ ಹೇಳಿದೆ. ಒಬ್ಬ ವ್ಯಕ್ತಿಗೆ ಹೇಳಿದೆ, ನಿಮಗೆ ಅಂಟಿರುವುದನ್ನು ನನಗೆ ಅಂಟಿಸೋದಕ್ಕೆ ಬರಬೇಡಿ. ಇನ್ನೊಬ್ಬನಿಗೆ ಹೇಳಿದೆ, ನನ್ನ ಜಾತಿ ನನ್ನ ಧರ್ಮ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು, ಯಾರದ್ದೋ ಯಾಕೆ ಡಿಸ್ಕಸ್ ಆಗಬೇಕು? ಆದರೆ ಅದು ಬಹಳ ಆಳವಾಗಿ ಹೋಗಿಬಿಟ್ಟಿದೆ, ಬಹಳ ಆಳವಾಗಿ. ಕರ್ನಾಟಕದ ತುಂಬ ದೊಡ್ಡ ರಾಜಕಾರಣಿ, ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಿರುವಂಥ ಕೆಲವರು ನನ್ನ ಹತ್ರ ಹೇಳ್ತಾ ಇದ್ರು, ಬೇರೆ ಬೇರೆ ಘಟನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅವರೊಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ರು, ಯಾರದೋ ಮನೆಗೆ ಹೋಗಿದ್ದಾರೆ. ಒಂದು 6 ವರ್ಷದ ಸಣ್ಣ ಹುಡುಗ, ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ನಾನು ಅಂತ ಬಂದ ಪಕ್ಕದಲ್ಲಿ. ನಿಜವಾಗಿಯೂ ನಡೆದ ಘಟನೆ ಹೇಳ್ತೀನಿ ನಾನು. ಈ ರಾಜಕಾರಣಿ ನಿನ್ನ ಹೆಸರೇನು ಅಂತ ಕೇಳಿದ್ರು ಆ ಹುಡುಗನಿಗೆ. ಅವನ ಹೆಸರು ಹೇಳ್ದ. ಆತನ ಹೆಸರು ಜಾತಿ ಗೊತ್ತಾಗೋ ಹಂಗಿತ್ತು, ಜಾತಿ ಗೊತ್ತಾಗೋ ಹಂಗಿತ್ತು. ಇವರು ಹಿರಿಯ ರಾಜಕಾರಣಿ, ಅವನು 6 ವರ್ಷದ ಮಗು. ಅದಕ್ಕೆ ನೀನೇನು ನನ್ನ ಹತ್ರ ಫೋಟೋ ತೆಗೆಸ್ಕೊಳ್ಳೋದು, ಆಮೇಲೆ ಅವನು ಬರ್ತಾನೆ ಅವನ ಹತ್ರ ತೆಗೆಸ್ಕೊ ಅಂತ. ಆ ಮಗುವಿನ ಜಾತಿಗೆ ಸೇರಿದ ರಾಜಕಾರಣಿಯೊಬ್ಬರು ಬರೋರಿದ್ದರು ಆ ಫಂಕ್ಷನ್ನಿಗೆ, ಅವನು ಬರ್ತಾನೆ ಅವ್ರ ಹತ್ರ ತೆಗೆಸ್ಕೊ ಅಂತ. ಆ ರಾಜಕಾರಣಿ ಜಾತಿ ವಿನಾಶದ ಭಾಷಣ ಮಾಡ್ತಾರೆ, ಜಾತಿ ವಿನಾಶದ ಭಾಷಣ. ಇನ್ನೊಬ್ಬ ರಾಜಕಾರಣಿ ಹತ್ರ ಒಬ್ಬ ಅಧಿಕಾರಿಯೊಬ್ಬರು ನನಗೊಂದು ಇಂಥ ಜಾಗದಲ್ಲಿ ಪೋಸ್ಟಿಂಗ್ ಬೇಕು ಅಂತ ಕೇಳ್ಕೊಳಕ್ಕೆ ಹೋಗಿದ್ರು. ನೇರವಾಗಿ ಯಾವ ಜಾತಿ ನಿಂದು ಅಂತ ಕೇಳಿದ್ರು. ಆತ ಹೇಳ್ದ, ನಿಮ್ಮ ಜಾತಿಯವ್ರು ನನಗೆ ಓಟ್ ಹಾಕೋದಿಲ್ಲ, ಹೋಗಯ್ಯ ಆ ಕಡೆ. ನಡೆದ ಘಟನೆ ಇದು. ಅಂದರೆ ಜಾತಿ ಅನ್ನೋದು ಟಾಪ್ ಆಫ್ ದ ಮೈಂಡ್ ಬಂದು ಕೂತ್ಕೊಂಡಾಗ ಮನುಷ್ಯ ಹಂಗೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ, ಆತ ನಿರ್ಧಾರಗಳನ್ನು ಹಂಗೆ ತಗೊಳ್ತಾನೆ. ಯಾರ ಜೊತೆಗೆ ಆತ್ಮೀಯಾಗಿರಬೇಕು, ಯಾರ ಜೊತೆಗೆ ಆತ್ಮೀಯನಾಗಿರಬಾರ್ದು, ಅದೆಲ್ಲವೂ ಕೂಡ ಜಾತಿನೇ ನಿರ್ಧಾರ ಮಾಡ್ತಾ ಹೋಗುತ್ತೆ. ನನಗೆ ಸ್ನೇಹಿತರಿದ್ದರೊಬ್ಬರು, ರಿಟೈರ್ಡ್ ಪೊಲೀಸ್ ಆಫೀಸರ್, ಪೊಲೀಸಿಂಗ್ನಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆ ಕೆಲಸ ಮಾಡಿದವರು. ಅವ್ರ ಜೊತೆಗೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ಯಾರದ್ದೇ ವಿಷಯ ಪ್ರಸ್ತಾಪಕ್ಕೆ ಬರಲಿ, ಯಾರದ್ದೇ ವಿಷಯ, ನನಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಪ್ರತಿಯೊಬ್ಬರದ್ದು ಅವ್ರಿಗೆ ಜಾತಿ ಗೊತ್ತಿರ್ತಿತ್ತು. ಅಲ್ಲಿ ನಡೀತಾ ಇರುವ ಚರ್ಚೆಗೂ ಅವರ ಜಾತಿಗೂ ಸಂಬಂಧನೇ ಇರ್ತಿರಲಿಲ್ಲ. ನಾನು ಯಾವುದೋ ಒಬ್ಬ ಪೊಲೀಸ್ ಹೆಸರು ಹೇಳಿದೆ ಅಂತ ಇಟ್ಕೊಳ್ಳಿ. ಇಂಥ ಪೊಲೀಸ್ ಈ ಕೇಸ್ನಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು, ಅವನು ಕುರುಬ, ಅವನು ತುಂಬ ಶಾಣೆ ಅವನು ಅಂತ. ಇನ್ಯಾವುದೋ ಅಧಿಕಾರಿ ಮತ್ಯಾವುದೋ ಕೇಸ್ನಲ್ಲಿ ಲಂಚ ತಗೊಂಡು ಕೇಸ್ ಮುಚ್ಚಿ ಹಾಕಿಬಿಟ್ರು, ಅವನು ಮಹಾನ್ ಭ್ರಷ್ಟ, ಅವನು ಗೌಡ, ಅವನು ಅಥವಾ ಅವನು ಲಿಂಗಾಯತ, ಅವನು. ಇಷ್ಟೊಂದು ಜಾತಿಯ ನಾನು ನಿಧಾನಕ್ಕೆ ಅವ್ರ ಜೊತೆಗಿನ ಸಂಪರ್ಕವನ್ನೇ ಕಡಿದುಕೊಂಡು ಬಿಟ್ಟೆ. ನಾವು ನಮ್ಮ ಜಾತಿಗಳನ್ನು ಮೆದುಳಿಗೆ ತುಂಬಿಸಿಕೊಂಡು ಓಡಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನನಗೂ ಬೇಜಾರಿದೆ. ಒಂದೊಂದು ಸಲ ನೋಡಿದರೆ ಹರ್ಟ್ ಆಗತ್ತೆ. ಹಾಗಂತ ಸಮಾಜದ ಪ್ರಾಕ್ಟಿಕ್ಯಾಲಿಟಿಗಳಿಂದ ದೂರ ಹೋಗಿಬಿಟ್ಟಿದ್ದೀವ? ಇಲ್ಲ. ಜಾತಿಯ ಹೆಸರಿನಲ್ಲಿ ದೇಶದಲ್ಲಿ ಸಮಾಜದಲ್ಲಿ ಏನೇನಾಗಿದೆ ಸ್ಪಷ್ಟ ಕಲ್ಪನೆ ಇದೆ ನನಗೆ. ಇವತ್ತಿಗೂ ನಮ್ಮ ಊರ ಕಡೆ, ನಮ್ಮ ಕರ್ನಾಟಕದ ನಮ್ಮ ಭಾಗಕ್ಕೆ ಬಂದರೆ ಜಾತಿ ಭೇದ ಎಷ್ಟರ ಮಟ್ಟಿಗಿದೆ, ಅಸ್ಪೃಶ್ಯತೆ ಎಷ್ಟರ ಮಟ್ಟಿಗಿದೆ, ಕಣ್ಣಿಗೆ ರಾಚೋ ಹಂಗೆ ಕಾಣಿಸುತ್ತೆ. ಒಬ್ಬ ಪತ್ರಕರ್ತನಾಗಿ ಅದನ್ನು ತಡೆಯುವುದಕ್ಕೆ, ಅದರ ವಿರುದ್ಧ ಧ್ವನಿ ಎತ್ತೋದಕ್ಕೆ, ಅಭಿಪ್ರಾಯ ಮೂಡಿಸೋದಕ್ಕೆ ಏನೇನು ಮಾಡಬಹುದು ಎಲ್ಲವನ್ನೂ ತ್ರಿಕರಣ ಶುದ್ಧಿಯಿಂದ ಮಾಡಿದ್ದೀನಿ. ಹಾಗಂತ ಯಾವ ಟಿಕೆಟ್ ಹಂಚಿಕೆ, ಯಾವ ಕ್ಯಾಬಿನೆಟ್ ಬರ್ತ್ನ ಹಂಚಿಕೆ ಜಾತಿ ಆಧಾರದ ಮೇಲೆ ನಡೆಯುತ್ತೋ ಅದರ ಬಗ್ಗೆ ನೀವು ಮಾತಾಡಬೇಡಿ ಅಂದರೆ ನಾನೊಬ್ಬ ಮಾತನಾಡೋದಿರುವುದರಿಂದ ಸಮಸ್ಯೆ ಬಗೆಹರಿಯುತ್ತಾ? ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷೇತ್ರದ ಹುಡುಗರು ಬಂದಿದ್ದರು ನನ್ನ ಹತ್ರ, ಒಂದು 10-12 ಹುಡುಗರು ನನ್ನ ಎದುರಿಗೆ ನಿಂತ್ಕೊಂಡು ಹೇಳ್ತಿದ್ರು, ಅವರು ನಮ್ಮಲ್ಲಿ ಇಂತಿಂಥ ಜಾತಿಯವರು ಇಷ್ಟು % ಜನ ಇದ್ದಾರೆ, ಬಟ್ ನಮ್ಮ ಜನಪ್ರತಿನಿಧಿ ಕೇವಲ 3% ಜನ ಇರುವಂಥ, ಜನಸಂಖ್ಯೆ ಇರುವಂಥ ಸಮುದಾಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ.
ಇದನ್ನು ಹೆಂಗೆ ತಾಳಿಕೊಳ್ಳಬೇಕು ನಾವು? ಈ ಸಲ ಬದಲಾವಣೆಗಾಗಿ ನಾವು ಹೋರಾಡ್ತಾ ಇದ್ದೀವಿ ಅಂದರು. ನಾನು ಆ ಹುಡುಗರನ್ನ ಕೇಳಿದೆ, ಅಕಸ್ಮಾತ್ ನಿಮ್ಮ ತಾಯಿಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಒಳ್ಳೆ ಡಾಕ್ಟರ್ ಬೇಕು ಅಂತೀರೋ ನಮ್ಮ ಜಾತಿಯ ಡಾಕ್ಟರ್ ಬೇಕು ಅಂತೀರೋ? ನೀವೊಂದು ಮನೆ ಕಟ್ಟಿಸ್ಬೇಕು, ಒಳ್ಳೆ ಆರ್ಕಿಟೆಕ್ಟ್ ಹತ್ರ ಪ್ಲ್ಯಾನ್ ಮಾಡಿಸೋಣ ಅಂತೀರೋ ನಮ್ಮ ಜಾತಿಯ ಆರ್ಕಿಟೆಕ್ಟ್ ಹತ್ರ ಪ್ಲ್ಯಾನ್ ಮಾಡಿಸೋಣ ಅಂತೀರೋ? ಯಾವುದೋ ಬಸ್ ಹತ್ತೀರಿ, ಎಲ್ಲಿಂದ ಎಲ್ಲಿಗೂ ಹೋಗಬೇಕು, ಡ್ರೈವರ್ ನಮ್ಮನ್ನು ಹುಷಾರಾಗಿ ನೀಟಾಗಿ ಡ್ರೈವ್ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತೀರೋ ನಮ್ಮ ಜಾತಿಯವನು ಡ್ರೈವರ್ ಆಗಿರಬೇಕು ಅಂತೀರೋ? ಅವರಂದ್ರೆ ಇಲ್ಲ, ಒಳ್ಳೆ ಡಾಕ್ಟರ್ ಬೇಕು, ಒಳ್ಳೆ ಆರ್ಕಿಟೆಕ್ಟ್ ಬೇಕು, ಒಳ್ಳೆ ಡ್ರೈವರ್ ಇರೋ ಬಸ್ ಹತ್ಬೇಕು, ಒಳ್ಳೆ ಪೈಲಟ್ ಇರೋ ವಿಮಾನ ಹತ್ಬೇಕು, ಎಲ್ಲ ಕರೆಕ್ಟು. ನಿಮ್ಮ ಮನೆ ಕಟ್ಟೋದಕ್ಕೆ ಒಳ್ಳೆ ಆರ್ಕಿಟೆಕ್ಟು, ನಿಮ್ಮ ಮನೆ ಮುಂದೆ ರೋಡ್ ಮಾಡಿಸುವ ರಾಜಕಾರಣಿ ನಮ್ಮ ಜಾತಿಯವನಾಗಿರಬೇಕು. ಇದು ಯಾಕೆ ಡಬಲ್ ಮೆಂಟ್ಯಾಲಿಟಿ? ಯಾಕಿದು? ಯಾಕೆ ಡಬಲ್ ಮೆಂಟ್ಯಾಲಿಟಿ? ನಮ್ಮ ಕ್ಷೇತ್ರವನ್ನು ಈಗ ಪ್ರತಿನಿಧಿಸುವವನು, ಆತನಿಗೆ ಆಡಳಿತ ನಡೆಸೋದು ಗೊತ್ತಿದೆಯಾ? ನಮ್ಮ ಊರಿಗೆ ಇಂಥದ್ದೊಂದು ಅವಶ್ಯಕತೆ ಇದೆ ಅಂದರೆ ಆ ಅವಶ್ಯಕತೆಯನ್ನು ವಿಧಾನಸೌಧದಲ್ಲೋ ಪಾರ್ಲಿಮೆಂಟ್ನಲ್ಲೋ ಎಲ್ಲಿ ಹೋಗಿ ಕುಳಿತು ಮಾಡಿಸಿಕೊಂಡು ಬರಬಹುದು ಅನ್ನೋದು ಆತನಿಗೆ ಗೊತ್ತಿದೆಯಾ? ಒಂದು ಫೈಲ್ ಜನರೇಟ್ ಆದರೆ ಅದು ಯಾವ ಟೇಬಲ್ನಿಂದ ಯಾವ ಟೇಬಲ್ಗೆ ಹೋಗುತ್ತೆ, ಹೆಂಗೆ ಫಾಲೋ ಅಪ್ ಮಾಡಿ ಆ ಕೆಲಸವನ್ನು ಆದಷ್ಟು ಬೇಗ ಮಾಡಿಸಿಕೊಂಡು ನನ್ನ ಜನರಿಗೆ ಒಳ್ಳೇದು ಮಾಡ್ಬೋದು ಅಂತ ಅಂದಾಜಿದೆಯಾ ಆತನಿಗೆ? ತನ್ನ ಕ್ಷೇತ್ರದ ಸ್ಟ್ರೆಂಗ್ತ್ ಏನು, ವೀಕ್ನೆಸ್ ಏನು ಅನ್ನೋದನ್ನು ಆತ ಅರ್ಥ ಮಾಡ್ಕೊಂಡಿದ್ದಾನ? ಅದಕ್ಕೆ ತಕ್ಕನಾಗಿ ಕೆಲಸ ಮಾಡಿಸಬಲ್ಲನ? ನನ್ನ ಕ್ಷೇತ್ರಕ್ಕೆ ಸರಿಯಾದ ಪ್ರತಿನಿಧಿಯ? ಹೌದು ಅನ್ನೋದಾದರೆ ಮತ್ತೆ ಓಟ್ ಹಾಕಬೇಕು, ಅಲ್ಲ ಅನ್ನೋದಾದರೆ ಆ ಅಷ್ಟೂ ಕೆಲಸವನ್ನು ಯಾರು ಮಾಡಬಲ್ಲನೋ ಅವನಿಗೆ ಓಟ್ ಹಾಕಬೇಕು. ನನ್ನ ಜಾತಿಯವನಾಗಬೇಕು, ನನ್ನ ಉಪಜಾತಿಯವನಾಗಬೇಕು. ನೋಡಿ, ನನ್ನ ಹತ್ರ ಬಂದವರು ಅವತ್ತು 19, 20, 25 ಒಳಗಿನ ಹುಡುಗರು. ಆ ಹುಡುಗರು ಮಾತಾಡ್ತಾ ಇದ್ರು ಇದನ್ನು. ನಾನು ಹೇಳಿದಾಗ ಹ್ಞೂ ಹ್ಞೂ ಅಂತ ಹೋದ್ರಷ್ಟೇ. ಬದಲಾಯಿಸುವುದಕ್ಕೆ ಸಾಧ್ಯವಾಯಿತಾ? ಐ ಡೋಂಟ್ ಥಿಂಕ್ ಸೊ. ಬದಲಾವಣೆ ಆಗಬೇಕು ಅನ್ನುವುದು ನನ್ನ ಬಯಕೆಯೂ ಹೌದು. ನಾನು ಹೇಗೆ ಆಲೋಚಿಸುತ್ತೇನೋ ಹಾಗೆ ನೀವು ಆಲೋಚಿಸುತ್ತೀರಾ? ಐ ಡೋಂಟ್ ಥಿಂಕ್ ಸೊ. ಪ್ರಶ್ನೆ ಕೇಳಿದವರಂತೂ ಹಂಗೆ ಆಲೋಚಿಸ್ತಾರೆ. ಐ ಆಮ್ ಹ್ಯಾಪಿ ಫಾರ್ ಇಟ್. ಐ ಹೋಪ್ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಕನೆಕ್ಟ್ ವಿತ್ ಅಜಿತ್ನಲ್ಲಿ ನನಗೆ ಪ್ರಶ್ನೆಗಳನ್ನು ಕೇಳಬಹುದು. ಸಾಧ್ಯವಿರುವ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.